ನಮಸ್ಕಾರ ವೀಕ್ಷಕರೇ, ನಮ್ಮ ನಡೆ ಹಳ್ಳಿಯ ಕಡೆ ಇಂದು ಹುನಗುಂದ ತಾಲೂಕಿನ ಚಿತ್ತರಗಿ ಗ್ರಾಮ ಪಂಚಾಯಿತಿ ಬಗ್ಗೆ ತಿಳಿದುಕೊಳ್ಳೋಣ. ಚಿತ್ತರಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೋಮಶೇಖರ್ ಎಚ್ಜಿ ಎಂಬುವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. 15ನೇ ಹಣಕಾಸಿನಲ್ಲಿ ವೆಚ್ಚ ಮಾಡಿದ ವಿವರ ನೋಡೋಣ. ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲಿ ಇರುವ ಈ ಶೌಚಾಲಯ ನಿರ್ಮಾಣವಾಗಿದ್ದು ವಿಶೇಷ ಚೇತನರಿಗೆ ಮೀಸಲಿಟ್ಟ 1,46,000 ರೂಪಾಯಿಯಲ್ಲೇ ಅಥವಾ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಶೌಚಾಲಯಕ್ಕೆ ಮೀಸಲಿಟ್ಟ 1 ಲಕ್ಷ ರೂಪಾಯಿಯಲ್ಲೂ ತಿಳಿಯದಾಗಿದೆ. ಯಾಕಪ್ಪ ಅಂದ್ರೆ ಇಲ್ಲಿರುವುದು ಶೌಚಾಲಯ ನೋಡಿ, ಇದಕ್ಕೆ ವೆಚ್ಚ ಮಾಡಿದ್ದು 2,30,338 ರೂಪಾಯಿ. ಚಿತ್ತರಗಿ ಗ್ರಾಮದ ದ್ವಾರ ಬಾಗಿಲು ಹತ್ತಿರ ಮೂತ್ರಾಲಯ ನಿರ್ಮಾಣ ಮಾಡಿ ಅದಕ್ಕೆ 93,610 ರೂಪಾಯಿ ವೆಚ್ಚ ಮಾಡಿದ್ದಾರೆ. 93,610 ರೂಪಾಯಿಯಲ್ಲಿ ನಿರ್ಮಾಣವಾದ ಮೂತ್ರಾಲಯ ಈ ರೀತಿ ಇದೆ. ಆದರೆ 2,30,337 ರೂಪಾಯಿ ವೆಚ್ಚ ಮಾಡಿದ ಪಂಚಾಯಿತಿ ಶೌಚಾಲಯ ಯಾವ ರೀತಿ ಇರಬೇಕಾಗಿತ್ತು ನೀವೇ ಯೋಚನೆ ಮಾಡಿ. ಹಡಗರಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 99,510 ರೂಪಾಯಿ ವೆಚ್ಚ ಮಾಡಿ ಶೌಚಾಲಯ ನಿರ್ಮಿಸಿದ್ದಾರೆ. ಹಡಗಲಿ ಗ್ರಾಮದ ಅಂಬೇಡ್ಕರ್ ಭವನದ ಹತ್ತಿರ ನೀರಿನ ಸಿಸ್ಟಮ್ ನಿರ್ಮಾಣಕ್ಕೆ 1,07,200 ರೂಪಾಯಿ ವೆಚ್ಚ ಮಾಡಿದ್ದಾರೆ. ಅದೇ ಹಡಗಲಿ ಗ್ರಾಮದ ರುದ್ರಸ್ವಾಮಿ ಮಠದ ಹತ್ತಿರ 2 ನೀರಿನ ಸಿಸ್ಟಮ್ ನಿರ್ಮಿಸಲು 1,37,467 ರೂಪಾಯಿ ವೆಚ್ಚ ಮಾಡಿದ್ದಾರೆ. ಮೂರು ಗ್ರಾಮದಲ್ಲಿ ನೀರಿಗಾಗಿ ಮೀಸಲಿಟ್ಟ ಹಣದಲ್ಲಿ 90% ಹಣವನ್ನ ಎಲೆಕ್ಟ್ರಿಕಲ್ ಅಂಗಡಿಗಳ ಹೆಸರಿಗೆ ಬಿಲ್ ಮಾಡಿದ್ದಾರೆ. ಇದೇ ಪಂಚಾಯತಿಗೆ ಗಂಗೂರ ಗ್ರಾಮವು ಬರುತ್ತೆ. ಅಲ್ಲಿ ಕಾಮಗಾರಿಗಳನ್ನ ಹಾಕಿಕೊಂಡಿದ್ದಾರೆ. ಆದ್ರೆ ಯಾವ ಕಾಮಗಾರಿ ಪ್ರಾರಂಭವಾಗಿಲ್ಲ. ಪಿಡಿಒ ಅವರಿಗೆ ಕಾರಣ ಕೇಳಿದ್ರೆ ಅಲ್ಲಿರುವ ಜನರ ಸಹಕಾರ ಇಲ್ಲ. ಯಾವ ಕಾಮಗಾರಿ ಪ್ರಾರಂಭಿಸಿದ್ರು ಅಲ್ಲಿನ ಜನ ತಕರಾರು ಮಾಡ್ತಾರೆ. ಅದಕ್ಕಾಗಿ 2 ರಿಂದ 3 ಸಾರ್ವಜನಿಕ ಸಭೆ ನಡೆಸಲಾಗಿದೆ. ಮತ್ತೊಮ್ಮೆ ಸಭೆ ನಡೆಸಿ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಮುಂದಿನ ಪಂಚಾಯತ್ ನೊಂದಿಗೆ. ಧನ್ಯವಾದ.